ಶಾಂಕ್ ಅವರು ಫಿಲ್ಮ್ ಮೇಕರ್ ಆಗೋದಕ್ಕಿಂತ ಮುಂಚೆ ಪ್ರಾಬ್ಲಿ ಡಿಪ್ಲೊಮಾ ಮಾಡಿದ್ರ. ಡಿಪ್ಲೊಮಾಗಿಂತ ಮುಂಚೆ ನಿಮ್ಮ ಬಾಲ್ಯ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ಲಿ ನಾನು ಫಿಲ್ಮ್ ಮೇಕರ್ ಆಗ್ಬೇಕು ಅಂತ ಒಂದು ಹುಚ್ಚು ಇಲ್ಲ ಕಿಚ್ಚು ಒಂಥರ ಹುಟ್ಕೊಂಡಿದ್ದು? ಅದು ಹೈಸ್ಕೂಲ್ ಡೇಸ್ ಅಲ್ಲೇ ಉಟ್ಕೊಂಡ್ಬಿಡ್ತು ನನಗೆ. ಓಕೆ. ಅದಕ್ಕೆ ಮೇಜರ್ ಇನ್ಸ್ಪಿರೇಷನ್ ನಮ್ಮ ರವಿ ಸರ್ ಅವ್ರದ್ದು ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ, ರಣಧೀರ. ಅವಾಗ ನಾನು ಹೈಸ್ಕೂಲ್ ಅಲ್ಲಿ ಇದ್ದೆ, 8th ಸ್ಟ್ಯಾಂಡರ್ಡ್. ಪ್ರೇಮಲೋಕ ಬಂದಾಗ 8th ಸ್ಟ್ಯಾಂಡರ್ಡ್, ರಣಧೀರ ಬಂದಾಗ 9th 10th ಇದ್ದೆ. So ಅಲ್ಲಿ ನನಗೆ ಸಿನಿಮಾದ ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ. ರವಿಚಂದ್ರನ್ ಅವ್ರನ್ನ ನೋಡಿ ನಾನು ಅವ್ರ ತರ ಆಕ್ಟರ್ ಆಗ್ಬೇಕು ಅಂತ ಅನಿಸ್ಲಿಲ್ಲ ನನಗೆ. ಗೊತ್ತಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೇನೋ ಚಿಕ್ಕ ವಯಸ್ಸಿಂದನೂ ಸಿನಿಮಾಗಳನ್ನ ನೋಡಿದಂತ ಪ್ರಭಾವನೋ ಏನೋ. ನಾನು ಮಗು 1 ವರ್ಷದ ಮಗು ಇದ್ದಾಗಿಂದನೇ ಸಿನಿಮಾ ನೋಡೋದು ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ನನ್ನ ಪೇರೆಂಟ್ಸ್ ತುಂಬಾ ಸಿನಿಮಾ ನೋಡೋರು. ಸೊ ಅವ್ರ ಹೋಗೋ ಸಿನಿಮಾಗೆಲ್ಲ ನನ್ನ ಕರ್ಕೊಂಡು ಹೋಗೋರು. ಸೊ ಮನೇಲೂ ಅದೇ ಚರ್ಚೆ ನಡೀತು. ಚರ್ಚೆ ಆಗ್ತಿರ್ಲಿಲ್ಲ. ಫಿಲ್ಮ್ ದೇ ವೆರಿ ಇನ್ನೋಸೆಂಟ್ ಪೀಪಲ್. ತಾಯಿ ಅವ್ರು ಓದಿರೋದು 2ನೇ ಕ್ಲಾಸ್ ಅಷ್ಟೇ. ನಮ್ಮ ತಂದೆನೂ ಒಂದು SSLC ಓದಿದ್ರು. ಭದ್ರಾವತಿನಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಚರ್ಚೆ ಗಿರ್ಚೆ ಅಲ್ಲ, ಅವತ್ತಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಸಿನಿಮಾ ಒಂದೇ. ನಾನು ಹೇಳ್ತಾ ಇರೋದು 70s ಅಲ್ಲಿ. ಸಿನಿಮಾ ಬಿಟ್ರೆ ನಾಟಕ ಗಿಟ್ಕ ಇರ್ತಾ ಇತ್ತು, ಇವ್ರು ಹೋಗ್ತಾ ಇರ್ಲಿಲ್ಲ ನಾಟಕಕ್ಕೆಲ್ಲ. ಟೆಲಿವಿಷನ್ ಇರ್ಲಿಲ್ಲ. ಸೊ ಸಿನಿಮಾನೇ ಮೇಜರ್ ಎಂಟರ್ಟೈನ್ಮೆಂಟ್. ಸೊ ಏನು ಸಿನಿಮಾಗಳು ಬರ್ತಾ ಇತ್ತಲ್ಲ, ಬರೋ ಸಿನಿಮಾ ಎಲ್ಲ ನೋಡೋರು ನಮ್ಮಮ್ಮ, ಎಸ್ಪೆಷಲಿ ನಮ್ಮಮ್ಮ. ಯಾಕಂದ್ರೆ ನಮ್ಮ ತಂದೆ ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಫ್ರೀ ಆಗ್ಬಿಡೋರು. ಹಂಗಾಗಿ ಅವ್ರ ಜೊತೆಗೆ ನನಗೂ ಸಿನಿಮಾ ನೋಡೋ ಹುಚ್ಚತ್ಕೊಂಡು ಅದೆಲ್ಲೋ ಒಳಗಡೆ ಸೈಕಲಾಜಿಕಲಿ ಏನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಅನ್ಸುತ್ತೆ. ಅದು ಹಂಗೆ ಬ್ಲಾಸಮ್ ಆಗಿದ್ದು ರವಿ ಸರ್ದು ಪ್ರೇಮಲೋಕ, ರಣಧೀರ. ಆ ಸಿನಿಮಾಗಳು ನೋಡಿದಾಗ ಏನು ವಿಶುವಲಿ ರಿಯಲಿ ಗಾಟ್ ಅಟ್ರಾಕ್ಟೆಡ್. ಅವ್ರ ವೇ ಆಫ್ ನೆರೇಷನ್, ಆ ಮೇಕಿಂಗು, ಅದೆಲ್ಲ ನನಗೆ ಅಂದ್ರೆ ಬೇರೆ ಕನ್ನಡ ಸಿನಿಮಾಗಳು ಅದಕ್ಕೂ ತುಂಬಾ ಡ್ರಾಸ್ಟಿಕ್ ಡಿಫ್ರೆನ್ಸ್ ಇರ್ತಾ ಇತ್ತು. ಆಮೇಲೆ ಅವಾಗ ನಾನು ಬರೀ ಕನ್ನಡ ಸಿನಿಮಾ ನೋಡುವಂತ ಪ್ರೇಕ್ಷಕ. ನಾನು ಸ್ಮಾಲ್ ಟೌನ್ ಅಲ್ಲಿ ಇದ್ದಂತವನು, ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದಿದ್ದು. ಬೇರೆ ಭಾಷೆ ಯಾವ್ದು ಅರ್ಥ ಆಗ್ತಾ ಇರ್ಲಿಲ್ಲ, ನೋಡೋಕು ಹೋಗ್ತಾ ಇರ್ಲಿಲ್ಲ. ನಾನು ಬರೀ ಕನ್ನಡ ಸಿನಿಮಾ ನೋಡ್ತಾ ಇದ್ದೆ. ಅಣ್ಣವ್ರ ಸಿನಿಮಾ, ವಿಷ್ಣುವರ್ಧವ್ರು, ಯಾವ್ದು ಕನ್ನಡ ಹೀರೋಗಳು ಫಿಲ್ಮ್ಗಳು ನೋಡ್ತಾ ಬಂದಿದ್ದು. ರವಿಚಂದ್ರ ಅವ್ರ ಸಿನಿಮಾಗಳು ಸಡನ್ ಆಗಿ ಔಟ್ ಆಫ್ ದ ಬಾಕ್ಸ್ ಅನ್ನೋ ತರ ಕಾಣಿಸಕ್ ಸ್ಟಾರ್ಟ್ ಆಗೋಯ್ತು. ಅವ್ರ ಟ್ರೀಟ್ಮೆಂಟು, ಆ ಮೇಕಿಂಗು, ಅದೆಲ್ಲ ಅಲ್ಲಿಂದ ಅದೇನೋ ಅನ್ನೋಯಿಂಗ್ಲಿ ನನಗೆ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ.